ವಿನಯ್ ಕುಲಕರ್ಣಿ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿದ್ದಂಥವರು. ಇತ್ತೀಚೆಗೆ ಅವರಿಗೆ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಲಾಗಿತ್ತು. ಆದರೆ ಈಗ ಶಾಕಿಂಗ್ ನ್ಯೂಸ್, ಇಂಟ್ರೆಸ್ಟಿಂಗ್ ನ್ಯೂಸ್, ಬಿಗ್ ಬ್ರೇಕಿಂಗ್ ನ್ಯೂಸ್, ಅವರಿಗೆ ಜಾಮೀನು ಮಂಜೂರಾಗಿದೆ. ದಟ್ ಈಸ್ ದ ನ್ಯೂಸ್. ಲೆಟ್ಸ್ ಫೈರ್ ದ ನ್ಯೂಸ್. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಮರುಜೀವ ಬರುವ ಎಲ್ಲ ಲಕ್ಷಣಗಳು ಸದ್ಯಕ್ಕೆ ಕಾಣ್ತಾ ಇದ್ದಾವೆ. ಜೀವಾವಧಿ ಶಿಕ್ಷೆಗೆ ತಡೆ ನೀಡಿದೆ ಹೈಕೋರ್ಟ್. ಪರಪ್ಪನ ಅಗ್ರಹಾರದಲ್ಲಿ ಖುಷಿಯೋ ಖುಷಿ. ಯಾರಿಗೆ? ವಿನಯ್ ಕುಲಕರ್ಣಿಗೆ ಮತ್ತು ಅವರ ಅಭಿಮಾನಿಗಳಿಗೆ, ಬೆಂಬಲಿಗರಿಗೆ. ಶಿಕ್ಷೆಗೆ ತಡೆ ಆದೇಶದ ಬೆನ್ನಲ್ಲೇ ಕುಲಕರ್ಣಿ ಸಂಭ್ರಮಿಸ್ತಾ ಇದ್ದಾರೆ. 106 ದಿನಗಳಿಂದ ಜೈಲಲ್ಲೇ ವಿನಯ್ ಕುಲಕರ್ಣಿ ಅವರು ಇದ್ರು. ಇವತ್ತು ರಿಲೀಫ್ ಸಿಕ್ಕ ಬೆನ್ನಲ್ಲೇ ಜೈಲಿನ ಬ್ಯಾರಕ್ನಲ್ಲಿ ಸಂಭ್ರಮಿಸಲಾಗಿದೆ. ವಿಷಯ ತಿಳಿದು ವಿನಯ್ ಕುಲಕರ್ಣಿ ಆನಂದ ಭಾಷ್ಪ ಕೂಡ ಸುರಿಸಿದ್ದಾರೆ. ಕೆಲ ಹೊತ್ತು ವಿನಯ್ ಕುಲಕರ್ಣಿ ಬಾಯಿಂದ ಮಾತೇ ಹೊರಟಿಲ್ಲ. ಕೊನೆಗೂ ನನಗೆ ನ್ಯಾಯ ಸಿಕ್ತು ಅಂತ ಕುಲಕರ್ಣಿ ಉದ್ಘರಿಸಿದ್ದಾರೆ ಅನ್ನೋ ಮಾಹಿತಿ ನಮಗೆ ಸಿಕ್ಕಿದೆ. ಎಸ್, ದಿಸ್ ಇಸ್ ದ ನ್ಯೂಸ್ ಅಬೌಟ್ ವಿನಯ್ ಕುಲಕರ್ಣಿ. ಜೀವಾವಧಿ ಶಿಕ್ಷೆಗೆ ಅಮಾನತು ಕೋರಿ ವಿಚಾರಣಾ ನ್ಯಾಯಾಲಯ ವಿಧಿಸಿದ್ದ ಜೀವಾವಧಿ ಜೈಲು ಶಿಕ್ಷೆಯ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಶಿಕ್ಷೆಯನ್ನ ಅಮಾನತಿನಲ್ಲಿಟ್ಟಿದೆ. ವಿನಯ್ ಕುಲಕರ್ಣಿ ದೋಷಿ ಅಂತ ನೀಡಲಾಗಿದ್ದ ತೀರ್ಪಿಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಕನ್ವಿಕ್ಷನ್ ಆರ್ಡರ್ ಕೊಡಲಾಗಿದೆ. 106 ದಿನಗಳಿಂದ ಜೈಲಲ್ಲೇ ವಿನಯ್ ಕುಲಕರ್ಣಿ ತಂಗಿದ್ರು. ಕ್ರಿಮಿನಲ್ ಮೇಲ್ಮನವಿ ಅರ್ಜಿ ಸಂಪೂರ್ಣ ಇತ್ಯರ್ಥ ಆಗುವವರೆಗೆ ಹೈಕೋರ್ಟ್ ಅವರಿಗೆ ಜಾಮೀನನ್ನು ವಿಧಿಸಿದೆ. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಹಾಗೂ ನ್ಯಾಯಮೂರ್ತಿ ಜಿ ಬಸವರಾಜ್ ಅವರಿದ್ದಂಥ ಒಂದು ವಿಭಾಗೀಯ ಪೀಠದಿಂದ ಸಿಕ್ಕಿರುವಂಥ ಒಂದು ಮಂಜೂರಿದು. ಕೆಲ ಷರತ್ತುಗಳೊಂದಿಗೆ ಈ ಒಂದು ಮಧ್ಯಂತರ ಜಾಮೀನನ್ನು ಕೊಡಲಾಗಿದೆ. 5 ಲಕ್ಷ ರೂಪಾಯಿ ಮೌಲ್ಯದ ಬಾಂಡ್ ಆಗಿರ್ಬೋದು, ಹಾಗೆಯೇ ಅಷ್ಟೇ ಮೊತ್ತದ 2 ವ್ಯಕ್ತಿಗಳ ಒಂದು ಶ್ಯೂರಿಟೀಸ್ ಕೂಡ ಅಲ್ಲಿ ಒದಗಿಸಿರಬೇಕಾಗತ್ತೆ. ಅದನ್ನು ಕೂಡ ನಾವು ಗಮನಿಸಬೇಕು. ಒಟ್ಟಿನಲ್ಲಿ ಏನೆಲ್ಲ ಇನ್ನೂ ಷರತ್ತಿದ್ದಾವೆ. ನ್ಯಾಯಾಲಯದ ಅನುಮತಿ ಇಲ್ಲದೆ ಅವರು ವಿದೇಶಕ್ಕೆ ಹಾರೋ ಹಾಗಿಲ್ಲ. ಅಗತ್ಯ ಬಿದ್ದಾಗ ಹೈಕೋರ್ಟ್ ಮತ್ತು ವಿಚಾರಣಾ ನ್ಯಾಯಾಲಯದ ಮುಂದೆ ಅವರು ಹಾಜರಾಗಬೇಕಾಗತ್ತೆ. ಆ ಎಲ್ಲ ಷರತ್ತುಗಳನ್ನು ವಿಧಿಸಿಯೇ ಈ ಒಂದು ಜಾಮೀನನ್ನು ಮಂಜೂರು ಮಾಡಲಾಗುತ್ತೆ. ಹಾಗೆಯೇ ಧಾರವಾಡ ಪ್ರವೇಶದ ನಿರ್ಬಂಧ ಏನಿಲ್ಲ. ಸಾಕ್ಷಿಗಳ ವಿಚಾರಣೆ ಈಗಾಗಲೇ ಕಂಪ್ಲೀಟ್ ಆಗಿರೋ ಹಿನ್ನೆಲೆಯಲ್ಲಿ ಈ ಹಿಂದೆ ವಿಧಿಸಲಾಗಿದ್ದಂಥ ಧಾರವಾಡ ಜಿಲ್ಲೆ ಪ್ರವೇಶಿಸಬಾರದು ಅಂತ ಅವರು ಮುಂಚೆ ಶಿಕ್ಷೆ ಅನುಭವಿಸುವಾಗ ಇದ್ದಂಥ ಒಂದು ತಾಕೀತದು. ಆ ಒಂದು ನಿರ್ಬಂಧವನ್ನು ನ್ಯಾಯಾಲಯ ಈ ಬಾರಿ ಮುಂದುವರಿಸಿಲ್ಲ ಅನ್ನೋದು ಕೂಡ ಗಮನಿಸಬೇಕಾದಂಥ ಅಂಶ. ಎಸ್, ಇದಕ್ಕೆ ಪೂರಕವಾದಂಥ ಮತ್ತಷ್ಟು ಅಪ್ಡೇಟ್ಸ್. ನೌ ದ ನ್ಯೂಸ್ ಈಸ್ ಅಬೌಟ್ ವಿನಯ್ ಕುಲಕರ್ಣಿ. 2 ಅರ್ಜಿ ಸಲ್ಲಿಸಿದ್ವಿ, ನಮ್ಮ ಅರ್ಜಿ ಪುರಸ್ಕರಿಸಿದೆ. ಕುಲಕರ್ಣಿ ಪರ ವಕೀಲ ಸುನೀಲ್ ಈಗ ಹೇಳಿದ್ದಾರೆ ಅಶ್ವವೇಗ ನ್ಯೂಸ್ಗೆ. ಸಿ.ವಿ. ನಾಗೇಶ್ ವಿನಯ್ ಕುಲಕರ್ಣಿ ಪರ ವಾದ ಮಾಡಿದ್ರು. ಮಾಫಿ ಸಾಕ್ಷಿ ಪರಿಗಣಿಸಬಾರದು ಅನ್ನೋದೇ ನಮ್ಮ ವಾದ ಅಂತ ವಾದ ಮಂಡಿಸಿದ್ರು. ವಿನಯ್ ಕುಲಕರ್ಣಿ ಪಾತ್ರ ಇಲ್ಲ ಅಂತ ವಾದ ಮಾಡಿದ್ವಿ. ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಈಗ ಮಧ್ಯಂತರ ಜಾಮೀನು ನೀಡಿದೆ. ವಿಶೇಷ ನ್ಯಾಯಾಲಯದ ಆದೇಶಕ್ಕೆ ಸದ್ಯಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ಅಶ್ವವೇಗ ನ್ಯೂಸ್ಗೆ ವಕೀಲ ಸುನೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್, ಇದರಲ್ಲಿ ರಾಜಕೀಯ ಮತ್ತು ಕಾನೂನಿನ ಪಾತ್ರ, ಆ ಕ್ಷೇತ್ರದ ಜನತೆಗೆ ಮೇಲೆ ಆಗಿರುವಂಥ ಒಂದು ಪರಿಣಾಮ, ಹೀಗೆ ಎಲ್ಲ ಡೈಮೆನ್ಷನ್ಸ್ಗಳಲ್ಲೂ ಕೂಡ ನೋಡಬೇಕಾದಂಥ ಒಂದು ಸುದ್ದಿ ಇದಾಗಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ. ಅರುಣ್, ಎಸ್, ಆ ಒಂದು ಚಿಟ್ಚಾಟ್ ನೋಡೋಣ ಬನ್ನಿ.
ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಏನು ವಿನಯ್ ಕುಲಕರ್ಣಿ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಒಂದು ದೋಷಿ ಅಂತ ತೀರ್ಪನ್ನ ಕೊಟ್ಟಿತ್ತು. ಆ ಒಂದು ತೀರ್ಪನ್ನ ಇವತ್ತು ಹೈಕೋರ್ಟ್ ಅಮಾನತಿನಲ್ಲಿಟ್ಟು ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಟ್ಟಿರುವಂತದ್ದು. ವಿನಯ್ ಕುಲಕರ್ಣಿ ಪರವಾಗಿ ಏನು ಸಿ.ವಿ. ನಾಗೇಶ್ ಅವರು ವಕೀಲರು ವಾದವನ್ನ ಮಾಡಿದ್ರು. ಅವರ ಜೊತೆಗೆ ಏನು ಸುನಿಲ್ ಅವರು ಸಹ ವಾದವನ್ನು ಮಾಡಿದ್ರು. ನಮ್ಮ ಜೊತೆಗೆ ಮಾತನಾಡೋಕೆ ಇದೀಗ ವಕೀಲ ಸುನಿಲ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ವಿನಯ್ ಕುಲಕರ್ಣಿ ಅವರಿಗೆ ಇವತ್ತು ಒಂದು ಜಾಮೀನು ಸಿಕ್ಕಿರುವಂತದ್ದು, ಮಧ್ಯಂತರ ಜಾಮೀನು, ಶಿಕ್ಷೆಯನ್ನು ಅಮಲಿಟ್ಟು ನಿಮ್ಮ ಒಂದು ಪ್ರೇಯರ್ಸ್ ಏನಿತ್ತು, ನಿಮ್ಮ ಒಂದು ವಾದ ಏನಿತ್ತು? ಸರ್, ಇದು ನಮ್ದು ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರಿಗೆ ಹೇಳಂತದ ವಿಶೇಷ ನ್ಯಾಯಾಲಯ ಕೊಟ್ಟಿರುವಂತಹ ತೀರ್ಪು ತಪ್ಪಾಗಿದೆ. ಅವ್ರಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಅದನ್ನೆಲ್ಲ ಪರಿಗಣನೆ ಮಾಡಿ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಅವರಿಗೆ ಜಾಮೀನನ್ನು ಕೊಟ್ಟಿದೆ ಸರ್. ಈ ಒಂದು ಪ್ರಕರಣದಲ್ಲಿ ಏನು ಜೀವಾವಧಿ ಶಿಕ್ಷೆಯನ್ನ ಕೊಟ್ಟಿತ್ತು ಸೆಷನ್ಸ್ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ, ಇದರಲ್ಲಿ ಪ್ರಮುಖವಾಗಿ ವಿನಯ್ ಕುಲಕರ್ಣಿ A17 ಆರೋಪಿಯಾಗಿರ್ತಾರೆ. ಸೊ ಮತ್ತೆ A1 ಆರೋಪಿ ಅದರಲ್ಲಿ ಮಾಫಿ ಸಾಕ್ಷಿ ಆಗಿರ್ತಾರೆ. ಸೊ ಅದರ ಬೇಸ್ ಮೇಲೆ ಏನು ಕೊಟ್ಟಂತ ತೀರ್ಪನ್ನು ನೀವು ಇದನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿರುವಂತದ್ದು ಯಾವ ರೀತಿ ಅಂತ? ಸರ್, ಅದು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಮಾಫಿ ಸಾಕ್ಷಿಯಾದಂತಹ ಬಸವರಾಜ್ ಮುತ್ಗಿ ಅವರೇ ಮೊದಲನೇ ಆರೋಪಿ. ಈ ಕೇಸಲ್ಲಿ ಅವ್ರ ಸಾಕ್ಷ್ಯನ ಪರಿಗಣನೆ ಮಾಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರಿಗೆ ಶಿಕ್ಷೆ ಕೊಟ್ಟಿತ್ತು. ಅದು ತಪ್ಪು. ಯಾಕಂದ್ರೆ ಆ ಮಾಫಿ ಸಾಕ್ಷಿ ಸುಮಾರು 4-5 ವರ್ಷ ಆತನೇ ಟ್ರಯಲ್ ಫೇಸ್ ಮಾಡಿ ಕೊನೆ ನಂತರ 3ನೇ-4ನೇ ಅರ್ಜಿನ ಹಾಕಿ ಅದರ ಆಧಾರದ ಮೇಲೆ ಅವನ ಮಾಫಿ ಸಾಕ್ಷಿ ಅಂತ ಪರಿಗಣನೆ ಮಾಡಿದ್ರು. ಅದು ತಪ್ಪು. ಸೊ ಯಾಕಂದ್ರೆ ಆತನ ಸಾಕ್ಷ್ಯಗಳನ್ನ ನಂಬಾರದು ಅನ್ನೋದು ಕಾನೂನಲ್ಲಿ ಅವಕಾಶ ಇದೆ. ಅದ್ ನಂಬಿರೋ ತಪ್ಪು ಅಂತ ಹೇಳಿ ನಾವು ಅದನ್ನ ವಾದ ಮಂಡನೆ ಮಾಡಿದ್ವಿ. ಅವನ ಸಾಕ್ಷಿಯನ್ನ ನಂಬಿ ಜಜ್ಮೆಂಟ್ ಕೊಟ್ಟಿರೋ ತಪ್ಪು ಅನ್ನೋದು ವಾದ ಮಂಡನೆ ಆಗಿತ್ತು. ಅದನ್ನ ಸದ್ಯಕ್ಕೆ ಕನ್ಸಿಡರ್ ಮಾಡಿ ಇವತ್ತು ಹೈಕೋರ್ಟ್ ಜಾಮೀನು ಕೊಟ್ಟಿದೆ ಸರ್. ಈಗ ಅವರ ಒಂದೊಂದು ವಿಚಾರ ಅಂದ್ರೆ ಶಾಸಕ ಸ್ಥಾನಕ್ಕೆ ಇದರಿಂದ ತೊಂದರೆ ಆಗಿತ್ತು. ಯಾಕಂದ್ರೆ ಒಂದ್ ಬೇರೆ ಕೋರ್ಟ್ ಏನಾದ್ರು ಬೇರೆ ರೀತಿ ತೀರ್ಪು ಕೊಟ್ಟಿದೆ, ತೊಂದರೆ ಆಗಿದೆ. ಈಗ ಒಂದು ಏನಾಗುತ್ತೆ ಸರ್, ಈಗ ಒಂದು ಶಿಕ್ಷೆ ಅಮಾನತಿನಲ್ಲಿ ಇಟ್ಟು ಇವಾಗ ತೀರ್ಪು ಕೊಟ್ಟಿರೋದ್ರಿಂದ ಶಾಸಕ ಸ್ಥಾನ ಏನಾಗ್ಬೋದು ಸರ್? ಬರೀ ಶಿಕ್ಷೆನ ಅಮಾನತಿನಲ್ಲಿಟ್ಟಿಲ್ಲ, ಆ ಶಿಕ್ಷೆಗೆ ತಡೆ ಸಹ ನೀಡಿದೆ. ಮಾನ್ಯ ವಿನಯ್ ಕುಲಕರ್ಣಿ ಅವ್ರಿಗೆ ಸಂಬಂಧಪಟ್ಟಂತೆ ಶಿಕ್ಷೆಗೆ ತಡೆ ನೀಡಿರೋದ್ರಿಂದ ಅವ್ರ ಶಾಸಕ ಸ್ಥಾನ ಮರಳಿ ಉಳ್ಕೊಳ್ಳುತ್ತೆ ಸರ್. ಅವ್ರ ಶಾಸಕ ಸ್ಥಾನ ಇವಾಗ ಸದ್ಯಕ್ಕೆ ಏನು ಅನರ್ಹತೆಗೊಳ್ಳಲ್ಲ. ಈಗ ಯಾವತ್ತು ವಿನಯ್ ಕುಲಕರ್ಣಿ ಅವರು ರಿಲೀಸ್ ಆಗ್ತಾರೆ ಅಂತ ಏನಾದ್ರು ಮಾಹಿತಿ ಗೊತ್ತಾಗಿದೆ ಅಂತ? ಅದು ನಮ್ಗೇನು ಹೈಕೋರ್ಟ್ ಸರ್ಟಿಫೈಡ್ ಕಾಪಿ ಆರ್ಡರ್ ಸಿಗ್ಬೇಕಾಗುತ್ತೆ. ಅದನ್ನ ತಗೊಂಡು ನಾವು ಮಾನ್ಯ ಕೆಳಹಂತದ ವಿಶೇಷ ನ್ಯಾಯಾಲಯಕ್ಕೆ ನಾವು ಅರ್ಜಿನ ಸಲ್ಲಿಸಿ ಅಲ್ಲಿ ಫಾರ್ಮಾಲಿಟೀಸ್ ಇದೆ, ಅದನ್ನ ಮುಗಿಸ್ಕೊಂಡ್ ಮೇಲೆನೆ ಇವತ್ತು ಅಥವಾ ನಾಳೆ ರಿಲೀಸ್ ಆಗೋ ಸಾಧ್ಯತೆಗಳು ಹೆಚ್ಚಿದೆ ಸರ್. ಈಗ ಹೈಕೋರ್ಟ್ ಏನೆಲ್ಲ ಕಂಡೀಷನ್ಸ್ ಕೊಟ್ಟಿರೋದು ಸರ್? ಕಂಡೀಷನ್ ಪ್ರಮುಖವಾಗಿ ಅವ್ರ ಒಂದು 5 ಲಕ್ಷದ ಬಾಂಡ್ ಎಕ್ಸಿಕ್ಯೂಟ್ ಮಾಡಬೇಕು, ಆಮೇಲೆ 2 ಶ್ಯೂರಿಟಿಗಳನ್ನ ಕೊಡಬೇಕು, ಆಮೇಲೆ ದೇಶ ಬಿಟ್ಟು ಹೋಗ್ಬಾರ್ದು, ಮತ್ತೆ ಈ ವಿಶೇಷ ಕೆಳಹಂತದ ವಿಶೇಷ ಜನಪ್ರತಿನಿಧಿ ನ್ಯಾಯಾಲಯ ಇದೆ, ಅದ್ರ ವ್ಯಾಪ್ತಿ ಬಿಟ್ಟು ಇವರೆಲ್ಲೂ ಹೋಗಂಗಿಲ್ಲ ಅಂತ ಹೇಳಿ ಇವತ್ತು ಷರತ್ತುಗಳನ್ನ ವಿಧಿಸಿದ್ದಾರೆ ಸರ್. ಮೇನ್ ಆಗಿ ಏನೆಲ್ಲ ಪಾಯಿಂಟ್ಸ್ ಅನ್ನ ಹೈಕೋರ್ಟ್ ಗಮನಿಸಿ ಇವತ್ತು ತೀರ್ಪು ಕೊಟ್ಟಿರುವಂತದ್ದು ಒಂದೆರಡು ಹೇಳೋದಾದ್ರೆ? ಸರ್, ಅದಿನ್ನು ನಮ್ಗೆ ಆದೇಶದ ಪ್ರತಿ ಸಿಗ್ಬೇಕಾಗುತ್ತೆ. ಆದೇಶ ಪ್ರತಿನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಏನ್ ಕನ್ಸಿಡರ್ ಮಾಡಿದೆ ಅನ್ನೋದನ್ನ ಪ್ರತಿ ನೋಡಿ ನಾವು ಹೇಳ್ಬೇಕಾಗುತ್ತೆ ಸರ್. ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ ಏನೋ. ಯಾಕಂದ್ರೆ ಸಿ.ವಿ. ನಾಗೇಶ್ ಅವರು ವಾದ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನು ಉಲ್ಲೇಖ ಮಾಡಿದ್ರು. ಆ ಒಂದು ಅಂಶಗಳು ಯಾವ್ದಾದ್ರು ಒಂದು ಹೇಳ್ಬೋದು? ಅದೇ ಸರ್, ಈ ಮಾಫಿ ಸಾಕ್ಷಿನ ಪರಿಗಣನೆ ತಗೋಬಾರದು ಅನ್ನೋದು ಒಂದು. ಎರಡನೇದು, ಈ ಕೇಸಲ್ಲಿ ಆಲ್ರೆಡಿ 2 ಸಾಕ್ಷಿಗಳು ಪೆಂಡಿಂಗ್ ಇದೆ. ಒಂದು ಧಾರವಾಡ ಸೆಷನ್ಸ್ ನ್ಯಾಯಾಲಯದಲ್ಲಿ ಇರುವಂತಹ ಸಾಕ್ಷ್ಯಾಧಾರ, ಮತ್ತೆ ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ಇರುವಂತಹ ಸಾಕ್ಷ್ಯಾಧಾರ, ಎರಡನ್ನೂ ಸಹ ಪರಿಗಣನೆ ಮಾಡಿ ಇದು ಸಿಬಿಐ ವಿಶೇಷ ನ್ಯಾಯಾಲಯ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಕೊಡಬೇಕಿತ್ತು. ಈ ಕೇಸಲ್ಲಿ ಏನ್ ಮಾಡಿದ್ದಾರೆ, ಧಾರವಾಡದ ಸಾಕ್ಷಿಗಳನ್ನ ಪರಿಗಣನೆಗೆ ತಗೊಳ್ಳದೆ ಬರೀ ಈ ಸಿಬಿಐ ವಿಶೇಷ ನ್ಯಾಯಾಲಯದಲ್ಲಿ ಬಂದಿರುವಂತಹ ಸಾಕ್ಷ್ಯಗಳನ್ನ ಮಾತ್ರ ಪರಿಗಣನೆ ಮಾಡಿ ಆದೇಶ ಕೊಟ್ಟಿರುವಂತ ಅದು ತಪ್ಪು ಅನ್ನೋದು ನಮ್ಮ ಪ್ರಮುಖವಾದಂತಹ ವಾದನ ಸಿ.ವಿ. ನಾಗೇಶ್ ಅವರು ಮಂಡನೆ ಮಾಡಿದ್ರು. ಅದನ್ನೆಲ್ಲ ಮೇಲ್ನೋಟಕ್ಕೆ ಕನ್ಸಿಡರ್ ಮಾಡಿ ಇವತ್ತು ಬೇಲ್ ಕೊಟ್ಟಿದ್ದಾರೆ. ಈಗ ಒಂದು ವೇಳೆ ಮತ್ತೆ ಏನಾದ್ರು ಸಿಬಿಐ ಅವರು ಒಂದು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಯಾವ ರೀತಿ ಅವರು ಮತ್ತೆ ನಿಮ್ಮ ಒಂದು ಕಾನೂನು ಹೋರಾಟ ಮುಂದುವರಿಯುತ್ತೆ ಸರ್? ಸುಪ್ರೀಂ ಕೋರ್ಟ್ಗೆ ಅವ್ರು ಸಿಬಿಐ ಹೋದ್ರೆ ಇಲ್ಲೇನ್ ನಮ್ದು ಕಾನೂನು ಹೋರಾಟ, ಇಲ್ಲೇನ್ ನಮ್ದು ಅಂಶಗಳನ್ನ ವಾದ ಮಂಡನೆ ಮಾಡಿದ್ವಿ, ಅದೇ ತರ ಮತ್ತೆ ಅದಕ್ಕಿಂತ ಹೆಚ್ಚಿನ ವಾದಗಳು ನಮ್ಮ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಮಂಡನೆ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇದಿಷ್ಟು ವಿನಯ್ ಕುಲಕರ್ಣಿ ಪರವಾದಂತಹ ವಕೀಲರಾದಂತಹ ಸುನಿಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಯೋಗ ನ್ಯೂಸ್, ಬೆಂಗಳೂರು. ಒಟ್ಟಿನಲ್ಲಿ ಈಗ ಪ್ರಜಾಪ್ರತಿನಿಧಿ ಕಾಯ್ದೆಯ ಅನ್ವಯ 2 ವರ್ಷ ಏನಾದರೂ ಶಿಕ್ಷೆಯ ಪ್ರಮಾಣ ಪ್ರಕಟ ಆದಾಗ ಶಾಸಕತ್ವ ಸ್ಥಾನಕ್ಕೆ, ಸದಸ್ಯತ್ವಕ್ಕೆ ಇಲ್ಲಿ ಕುತ್ತು ಬರುತ್ತೆ, ಅನರ್ಹತೆ ಬರುತ್ತೆ. ಆದರೆ ಈಗ ಹೈಕೋರ್ಟ್ ಈ ಒಂದು ದೋಷಾರೋಪಣೆಗೆ ಕನ್ವಿಕ್ಷನ್ ನೀಡಿರೋದ್ರಿಂದ, ತಡೆ ಕೊಟ್ಟಿರೋದ್ರಿಂದ ಇವರ ಅನರ್ಹತೆ ಈಗ ಲಾಗು ಆಗೋದಿಲ್ಲ. ಇವರು ಮರಳಿ ತಮ್ಮ ಶಾಸಕ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಮತ್ತು ಉಪಚುನಾವಣೆಯನ್ನು ಧಿಕ್ಕರಿಸಲಿಕ್ಕೆ ಕಾನೂನಾತ್ಮಕ ಅವಕಾಶ ಈಗ ಬಂದೊದಗಿದೆ. ದಟ್ ಈಸ್ ದ ನ್ಯೂಸ್. ಅಷ್ಟೇ ಅಲ್ಲ, ಅದರ ಜೊತೆಗೆ CBI ಆಗಿರಬಹುದು ಮತ್ತು ಯೋಗೇಶ್ ಗೌಡ ಕುಟುಂಬಸ್ಥರಾಗಿರ್ಬೋದು ಮತ್ತೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೂಡ ಇದೆ, ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ. ದಟ್ ಈಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಎಸ್.